ಗಾಡಿ ನೋಡಿದ್ರೆ ಹಾಗೆ ಥೂ ಅನೇ ನಿಧಾನಕ್ಕೆ ಹೋಗಾಯ್ತಾ, ಹುಷಾರು. ಫೋನ್ ಮಾಡಬೇಡಿ. ಹಾಂ ಬಾಯ್. ನಾವು ಆರಾಮಾಗಿ ಮಲಗಿದ್ದೀವಿ, ನಮ್ಮ ಅನಿಲ ಗಾಡಿ ಓಡಿಸ್ತದೆ. ಎಲ್ಲಪ್ಪ ರೋಡೇ ಕಾಣ್ತಾ ಇಲ್ಲ, ಅರ್ಜುನನೇ ಕಾಣ್ತಾನೆ, ರೋಡೇ ಕಾಣ್ತಾ ಇಲ್ಲ. ಟೀ ಅಂಗಡಿ ಎಲ್ಲೈತೆ ನೋಡಿ ನಿಲ್ಸ್ರಿ. ಇವಾಗ ಡ್ಯೂಟಿ ಚೇಂಜ್ ಆಗೋಣ, ನಾವು ಓಡಿಸ್ತೀವಿ. ಆರಾಮಾಗಿ ಮಲಗಿದ್ದೀವಿ ನಾವು. ಬಂತು ಟೋಲು. The next day. ಹೋಗು, ಎಲ್ಲಿ ಹೋಗ್ತಿ ನೋಡು, ಹೋಗು. ಹಾಂ, ಅಲ್ಲಾಸಿನ ಹೋಗ್ತಿ ಹೆಂಗೆ ಹೋಗ್ತಿ ನೋಡು. ಬೆಳಗ್ಗೆನೆ ಖಾಲಿ ಮಾಡ್ಕೊಂಡು ನೋಡಿ. ನಮ್ಮ ಆನೆ ಗಾಡಿ ಓಡಿಸ್ತಾ ಇರೋದ. ಹಾಂ, ಇಲ್ಲಿ ಅಲ್ಲಿ ಹೋಗಪ್ಪ. ಬೇಡ ಅಲ್ಲೇ ಹೋಗು ನೀನು. ಆ ರೋಡ್ ಹೆಂಗೈತಿ ಏನೋ, ಅದೆಲ್ಲಿಗೆ ಹೋಗುತ್ತೆ, ಯಾಕೆ ಬೇಕು? ಹಾಂ, ಬೇಡ. ನಾ ಬೆಳಗ್ಗೆ ಹೆಂಗೆ ಬಂದು ಹಂಗೆ ಹೋಗೋಣ. ಇಲ್ಲೇನೋ ಸ್ಟ್ರೈಕ್ ಮಾಡ್ತಾವ್ರೆ, 2 ವೀಲರ್ ಅಡ್ಡ ಹಾಕೊಂಡು. ಹೊಡೆದ್ರೆ ಅನಿಲಿಂಗೆ ಹೊಡೆಯೋದು, ನನಗೇನು ಹೊಡೆಯಲ್ಲ. ನಾನು ಲೆಫ್ಟ್ ಸೈಡ್ ಅಣ್ಣ ಕ್ಲೀನರ್ ಅಣ್ಣ ಅಂದ್ಬಿಡ್ತೀನಿ. ಅಣ್ಣ ನಂಗೆ ಗೊತ್ತಿ. ಹಾಂ ಯಾಕೆ? ಹಾಂ, ಅದಿನ್ನೂ ಹಂಗೆ ನಿಂತದಲ್ಲ ಗಾಡಿ. ಇಲ್ಲ, ನಾನು ಬಳ್ಳಾರಿ ತುಂಬ ಫ್ಯಾಕ್ಟ್ರಿ ಬಂದಿದ್ದೀನಿ, ಬೇಗ ಖಾಲಿ ಮಾಡ್ಕೊಂಡಿದ್ದೀನಿ, ಯಾವ ಲೇಟ್ ಮಾಡ್ಕೊಂಡಿಲ್ಲ. ಬಳ್ಳಾರಿಯಾಗಲ್ಲ, ಅಲ್ಲಿ ನೋಡಿಲ್ಲ ಆ ಫ್ಯಾಕ್ಟ್ರಿಲಿ ಎಷ್ಟು ಗಾಡಿ ನಿಂತವೆ. VRKPಲಿ ಯಾವ ಇರಲಿಲ್ಲ, ಬಂದರೆ ನೋಡಿ. ಈಗ ಇನ್ನೊಬ್ಬ ಬರ್ತಾವನೆ ಅಣ್ಣ. ನಮ್ಮ ಅರ್ಜುನ ಅಡ್ಡ ಬರ್ತಾನಪ್ಪ ಮೊಬೈಲ್ಗೆ. ವಿಡಿಯೋ ಮಾಡೋಕ್ಕಾಗಲ್ಲ ಲೆಫ್ಟ್ ಸೈಡ್ ಆಗಿದ್ದರೆ. ಅದನ್ನು ಕರೆಕ್ಟಾಗಿ ಕೆಳಗಡೆ ಹಾಕ್ತೀವಿ. ಈಗ ನೆಕ್ಸ್ಟ್ ಗಾಡಿಗೆ ಕೆಳಗಡೆ ಹಾಕ್ತೀನಿ. ಓಡ್ಬಾ ಬೆಟ್ಟದ ಮ್ಯಾಗೆ. ಅದೇ ಮೈನ್ಸ್ ಗುಡ್ಡ, ಅದೇನೆ ಓಬ್ಳಾಪುರ ಮೈನ್ಸ್ ಗುಡ್ಡ ಅದು. ಹಾಂ, ಖಾಲಿ ಎಲ್ಲ ಮಾಡ್ಕೊಂಡು ರೋಡಿಗೆ ಬರ್ಬೇಕಾದ್ರೆ ನೋಡಿ ನಮ್ಮ ಗಾಡಿದು ಮೇನ್ ಬ್ಲೇಡು ಕಟ್ಟಾಗ್ಬಿಟ್ಟಿದೆ. ನಮ್ಮ ಟೈಮೇ ಚೆನ್ನಾಗಿಲ್ಲ ನೋಡಿ ಯಾವ ಥರ ಕಟ್ಟಾಗಿದೆ ಅಂಥೇಳಿ. ಇವತ್ತು ಭಾನುವಾರ ಬೇರೆ, ಎಲ್ಲ ರಜೆ ಇರೋದ್ರಿಂದ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಮೆಕ್ಯಾನಿಕ್ಗಳು ಗ್ಯಾರೇಜ್ಗಳೆಲ್ಲ ರಜೆ ಐತೆ. ನೋಡೋಣ, ಇದಕ್ಕೇನಾರು ಒಂದು ದಾರಿ ಹುಡುಕೊಂಡು ಹೊಸಪೇಟೆ ಕಡೆ ಹೋಗ್ಬೇಕು. ಏನಾಗುತ್ತೆ ಅಂತ ಫಸ್ಟ್ ಇದಕ್ಕೆ ಕ್ಲಾಂಪ್ಗಳು ತಂದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗೆ ಆಗುತ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಬರ್ರಿ. ನಮ್ಮ ಗಾಡಿ ಹೊಸ ಕ್ಲೀನರು ಗ್ಲಾಸಲ್ಲಿ ಹೆಂಗೆ ಒರೆಸ್ತವ್ರೆ. ಕ್ಲೀನಾಗಿ ಒರೆಸಪ್ಪ, ಕ್ಲೀನಾಗಿ ಕಾಣಬೇಕು, ಇಲ್ಲ ಸಂಬಳ ಕೊಡಲ್ಲ. ಆಮೇಲೆ ನೋಡು, ಈ ಕಡೆ ಒರೆಸು ಕ್ಲೀನಾಗಿ, ಸಂಬಳ ಸಿಗಲ್ಲ. ಕೊಡ್ತೀನಿ ಆಗಿದ್ದೀವಿ ಈಗ, അവിടെ ಕೊಡ್ತೀನಿ. ನಮ್ಮ ಪವರ್ದಿದು ಟರ್ಮಿನಲ್ದು ಹೊಸಪೇಟೆ ಹೋಗ್ತಾಯಿದ್ವಿ. ಅಂದರೆ ಬಳ್ಳಾರಿ ಖಾಲಿ ಮಾಡಿ ಬಳ್ಳಾರಿಯಿಂದನೇ ರಿಟರ್ನ್ ಲೋಡ್ ಮಾಡ್ಕೊಂಡು ಹೊಸಪೇಟೆಗೆ ಲೋಕಲ್ಲು ಲೋಡ್ ಮಾಡ್ಕೊಂಡು ಹೋಗ್ಯಾರ ನಮ್ಮ ಅರ್ಜುನ. ಇಲ್ಲಿ ಬಂದು ಇವಾಗ ಟೀ ಕುಡಿದು ನೀರೆಲ್ಲ ಇಟ್ಕೊಂಡು ಸ್ವಲ್ಪ ಗ್ಲಾಸೆಲ್ಲ ತೊಳ್ಕೊಂಡು ಹೊರಟಿದ್ವಿ ಈಗ. ಆಯಿತಾ? ನಮ್ಮ ಅನಿಲಿಂಗಂತೂ ಹೊಸ ರೇಸಲ್ಲ. ನಾನು ಅನಿಲ ಮಾರುತಿ ಅಂತೂ
ಸೀರೆಕ್ಸ್ ಅಲ್ಲ ನೋಡಿ, ಗ್ಲಾಸ್ ಅಷ್ಟು ಕ್ಲೀನ್ ಮಾಡೋದು. ಅದ್ಯಾಕೋ ಮೇಲ್ಗಡೆ ಲೈಟ್ ಏನೋ ಆಗ್ಬಿಡೈತೆ, ಅದು ನೋಡ ಲೈಟು, ಅದನ್ನು ಅರ್ಥಿಂಗ್ ಏನೋ ಮಿಸ್ ಆಗಿರಂಗೈತೆ, ಅದನ್ನು ರೆಡಿ ಮಾಡಿಸ್ಬೇಕು. ಇದು ತಿರುಗ್ತಾ ಇದೆ ಈಗ. ಹೊಸಪೇಟೆಯಲ್ಲಿ ನಮ್ಮ ಗಾಡಿ ಖಾಲಿ ಮಾಡ್ಕೊಂಡು ನೋಡಿ ಗ್ಯಾರೇಜ್ ಹತ್ರ ಬಂದಿದ್ದೀವಿ. ನಿನ್ನೆ ನಮ್ಮದು ಫ್ರಂಟ್ ಮೇನ್ ಬ್ಲೇಡ್ ಒಂದು ಕಟ್ಟಾಗ್ಬಿಟ್ಟಿತ್ತು, ದೊಡ್ಡ ಹಿಂಸೆ ಮಾಡ್ಬಿಡ್ತು ಬಳ್ಳಾರಿಗೆ. ಹಬ್ಬ ಇರೋದ್ರಿಂದ ನೀನು ಎಲ್ಲೂ ರೆಡಿ ಆಗಲಿಲ್ಲ. ಅದನ್ನೇ ಒಂದು ಎಮರ್ಜೆನ್ಸಿ ಕ್ಲ್ಯಾಂಪ್ ಹಾಕ್ಕೊಂಡು ಬಂದಿದ್ವಿ. ಬೇಡ ಅದೇ ಥರದ್ದು ಇನ್ನೊಂದು ಇದೈತೆ ನೋಡು, ಸೇಮು ನೀಲಿ ಕಲರ್. ಹಾಂ ಅಷ್ಟೇ. ಹಾಂ ಎಮರ್ಜೆನ್ಸಿ ಕ್ಲ್ಯಾಂಪ್ ಹಾಕ್ಕೊಂಡು ನೋಡಿ ಯಾವ ಥರ ಕ್ಲ್ಯಾಂಪ್ ಹಾಕ್ಕೊಂಡು ಬಂದಿದ್ದೀವಿ. ನೀರು ಉಯ್ಬೇಡ ನೋಡಿ, ಈ ಥರ ಎಮರ್ಜೆನ್ಸಿ ಕ್ಲ್ಯಾಂಪ್ ಹಾಕ್ಕೊಂಡು ಬಂದದ್ದು ನೋಡಿ. ಬ್ಲೇಡ್ ಕಟ್ಟಾಗಿರೋದು ಇದನ್ನ ಹಾಕ್ಕೊಂಡು ಬಳ್ಳಾರಿಯಿಂದ ಲೋಡ್ ಮಾಡ್ಕೊಂಡು ಬಂದು ಅದು ಖಾಲಿ ಮಾಡಿ ಈ ಬ್ಲೇಡ್ ಹಾಕ್ಸೋಕೆ ಬಂದಿರೋದು. ಈಗ ಹೊಸದು ಹಾಕ್ಸ್ಬೇಕು. ಎಮರ್ಜೆನ್ಸಿ ಬ್ಲೇಡ್ ಹಾಕಿ ಬಂದಿರೋದು ನೋಡಿ. ಇವತ್ತು ನಿನ್ನೆ ಹಬ್ಬ ಇವತ್ತು ಇರೋದ್ರಿಂದ ಇವತ್ತು ಒಬ್ಬರು ಓಪನ್ ಮಾಡಿಲ್ಲ. ಇದೇ ಗ್ಯಾರೇಜು. ನಮಾಜ್ ಹೋಗೋರ ಬರ್ತೀನಿ ಅಂತ ಹೇಳೋರೆ, ಬರೋರ್ಗಿದ್ದು ರೆಡಿ ಮಾಡಿಸ್ಬೇಕು ಅದನ್ನು. ನೋಡಿ ಯಾರೋ ಮೊನ್ನೆ ಮೆಸೇಜ್ ಹಾಕಿದ್ರಲ್ಲ, ಒಂದು ಬೋಲ್ಟ್ಗೋಸ್ಕರ ಒಂದು ದಿನ ಎಲ್ಲ ನಿಲ್ಸಿರಂತ. ನೋಡಿರ ಸ್ಪಾನರ್ ಒಂದಿದ್ರೆ ಏನು ಬೇಕಾದ್ರೆ ಮಾಡ್ಕೊಂಬರ್ಬೋದು. ಸ್ಪಾನರ್ ಇದ್ದಿದ್ದಕ್ಕೆ ಹೋಗಿ ಆಟೋಬಲ್ಲಿ ಹುಡಿಕೊಂಡು ಎಮರ್ಜೆನ್ಸಿ ಕ್ಲ್ಯಾಂಪ್ ತಗೊಂಡು ಒಂದು ಬ್ಲೇಡ್ ತಗೊಂಡು ಫಿಟ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡೇ ಬಂದಿರೋದು. ಸದ್ಯ ಕಟ್ಟೆ ಕೆಲಸರು ಬಂದರೆ ರೆಡಿ ಮಾಡಿಸೋಣ. ನಮ್ಮ ಅನಿಲ ಸಾರು ಮಾಡ್ತಾವನೆ, ಬೇಳೆ ಸಾರು ಅನ್ನ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದ, ಈಗ ಬೇಳೆ ಸಾರು ಅನ್ನ ಮಾಡ್ತಾವನೆ. ತೋರಿಸ್ತೀನಿ ಬರ್ರಿ ಏನೇನು ಮಾಡ್ತಾವನೆ ಅಂತ. ಏನೇನೋ ಗಮ್ಗುಡಿಸ್ತಾ ಇದ್ದಾನೆ ಅನಿಲ. ಏನು ಮಾಡ್ತಿದ್ಯಪ್ಪ ಅನಿ? ಬೇಳೆನೇ ಬೇಯಿಸ್ಕೊಂಡಿಲ್ಲ. ಹಾಂ ಇನ್ಯಾವ ಥರ ಬಿಟ್ರು? ಚೈನೀಸ್ ಬಿಟ್ರಾ? ಹಿಂಗೆ ಒಂದು ಸ್ವಲ್ಪ ತೋರ್ಸು, ಮಕ್ಕ ತೋರಿಸು. ಚೈನೀಸ್ ಬಿಟ್ರದ ನೋಡ್ಕೊಳ್ಳಿ, ಚೈನೀಸ್ ಬಿಟ್ರ ಅಂತ ಇವರು. ಹ್ಞೂ ನೀನು ಹಾಕ್ತಾ ಇರೋದು ಘಾಟ. ಓ ಮಾಡಪ್ಪ, ಅದೇನು ಗಮ್ ಅನಿಸ್ತೀಯ, ಗಮ್ ಗುಡಿಸ್ತೀಯ? ಏಯ್ ಇಷ್ಟು ಬೇಳೆ ಸಾಲಲ್ವಾ? 1 kg. ಹ್ಞೂ ಇರೋದು ಇಬ್ಬರಿಗೆ 1 kg ಹಾಕು. ನಾನು ಅದನ್ನ 2 ಸಲ ಮಾಡ್ತೀನಿ. ನಮ್ಮದು ಹೇಳ್ತಿದ್ದೆ, ವಿಡಿಯೋ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಹೇಳ್ತಿದ್ದೆ. ಇವರು ಇನ್ನೆಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಬ್ಲೇಡು ಸೆಟ್ಟು ಬಿಚ್ಕೊಂಡು ಬಂದಿದ್ದಾರೆ ಆಚೆ. ಯಾವ ಥರ ಹೊಡೆದು ಸೆಂಟ್ರ್ ಬೋಲ್ಟ್ ತೆಗೆದ್ರೆ ಅದು ಕಟ್ಟಾಗಿರೋ ಬ್ಲೇಡ್ ಸಪ್ರೇಟ್ ತೆಗೆದ್ಬಿಟ್ಟು ಹೊಸ ಬ್ಲೇಡ್ ತಗೊಂಬರ್ತಾ ಇದ್ದಾರೆ. ಇನ್ನೂ ತಂದಿಲ್ಲ ಅವರು. ಇಲ್ಲಿ ಇದರಲ್ಲಿ ಸಿಗ್ತಾ ಇಲ್ಲ, ಹೊಸಪೇಟೆಯಲ್ಲಿ ತರಬೇಕಂತೇಳಿ ಹೊಸಪೇಟೆಯಲ್ಲಿ ತರಿಸ್ತಾ ಇರೋದು. ಈಗ ನಾವೆಲ್ಲಿದ್ದೀವಪ್ಪ ಅಂದರೆ ಇಲ್ಲಿ ಗಿಣಿಗೆರೆ ಹತ್ರ ಹೊಸಳ್ಳಿಯಲ್ಲಿದ್ದೀವಿ. ಹೊಸಪೇಟೆಲಿಂದ ತರ್ತಾ ಇದ್ದಾರೆ. ನೋಡಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ. ಅದನ್ನು ಸೆಂಟ್ರ್ ಬೋಲ್ಟ್ನ ಹೋಗಿ ಹೊಡಿತಾ ಇರೋದು. ಹೊಡೆಯೋಕ್ಕೆ ಬರಲಿಲ್ಲ ಅಷ್ಟೇ. ತೋರಿಸ್ತೀನಿ ಬರ್ರಿ ಬ್ಲೇಡ್ ಯಾವ ಥರ ಕಟ್ಟಾಗಿದೆ ಹೆಂಗಂತ. ಯಾಕಂದರೆ ಇದು ಮುಂಚೆನೇ ಹಳೇದೇ ಕ್ರ್ಯಾಕ್ ಆಗಿತ್ತು ಸ್ವಲ್ಪ, ಹಂಗಾಗಿ ಸ್ವಲ್ಪ ಗುಂಡಿಗೆ ಬಿದ್ದು ಇದಾಯ್ತು. ವಿಷಯ ಏನೈತೆ, ಇನ್ನೊಂದು ಓಪನ್ ಐತೆ ನೋಡಿ, ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಬ್ಲೇಡು 2 ತುಂಡಾಗಿರೋದು ಈಗ ಕಾಣ್ತಿದೆಯಾ ನೋಡಿ. ಇಲ್ಲಿ ಅರ್ಧ ಐತೆ ನೋಡಿ ಹಳೇದು, ಅರ್ಧ ಹೊಸದೈತೆ, ಅರ್ಧ ಹಳೇದು ಕ್ರ್ಯಾಕ್. ಅದು ಹಿಂಗೆ ಗುಂಡಿಗೆ ಬಿದ್ದು ಪ್ರೆಸ್ ಆಯ್ತಲ್ಲ, ಆವಾಗ ಏನಾಗ್ಬಿಡೈತೆ ಅದು ಡಮ್ ಅಂತ ಕಟ್ಟಾಗೋಯ್ತು. ಟ್ಯಾಂಕ್ಸ್ ಕೊಡಿ. ಟ್ಯಾಂಕ್ಸ್ ಅಣ್ಣ, ಅಷ್ಟು ಗುರ್ತಾಗಿ ಮಾತಾಡಿ. ಹಾಂ ನೋಡಿ ಸ್ನೇಹಿತರೆ, ಹೊಸ ಬ್ಲೇಡ್ ಇದೆ. ಹೊಸ ಬ್ಲೇಡ್ ತಂದು ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿ ಫಿಟ್ ಮಾಡಿದ್ರೆ ಕೆಲಸ ಮುಗೀತು. ಲೋಡ್ ಅಂತೂ ಯಾವುದೂ ಇಲ್ಲ ಇವತ್ತು. ನೋಡಬೇಕು ಲೋಡ್ ಯಾವುದಾಗುತ್ತೆ ಅಂತೇಳಿ. ಈ ಬ್ಲೇಡ್ ಬಂದ್ಬಿಟ್ಟು 6,000 ರೂಪಾಯಿ ಅಂತೆ ಒಂದು ಬ್ಲೇಡು. ಲೇಬರ್ ಎಲ್ಲ ಸೇರಿ 7,000 ರೂಪಾಯಿ ಆಗುತ್ತೆ. ನೋಡಿದೆ ಬ್ಲೇಡ್ ಕಂಪ್ನಿ ಇದು ಯಾವುದೋ ಕಂಪ್ನಿ, ಹೊಸ ಕಂಪ್ನಿ. ನಮ್ಮದಂತೂ ಕೆನ್ರಾ ಮತ್ತು ಜೈ ಮತ್ತು ಇನ್ನೊಂದು ಆಯಿತು ಲೆಮಿನಾ. ಇವು ಹಾಕ್ಸರೆ ಚೆನ್ನಾಗಿರ್ತವೆ. ಇಲ್ಲ ಸಿಗ್ತಾಯಿಲ್ಲ, ಇಲ್ಲಿ ಯಾವ ಸಿಗ್ತಾ ಅದನ್ನೇ ಹಾಕ್ಸ್ತಾಯಿದ್ದೀವಿ ಸದ್ಯದ ಮಟ್ಟಿಗೆ.
ನೋಡೋಣ ಬರ್ರಿ, ಅದನ್ನೇ ಹಾಕ್ಬಿಟ್ಟು ಪಿಟ್ ಮಾಡಿಕೊಂಡು ಲೋಡ್ ಏನು ಇವತ್ತಾಗುತ್ತಾ ಹೆಂಗೆ ಅನ್ನೋದನ್ನ ನೋಡೋಣ, ಅಪ್ಡೇಟ್ ಕೊಡ್ತೀನಿ ಮುಂದೆ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಹೋಗಿ ರೈತ ಹೋಗು. ನಮ್ಮ ಅರ್ಜುನ 2 ವರ್ಷದ ನಂತರ ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದಾರೆ ನಮ್ಮ ಗಾಡಿನ. ಓಯ್ ಗಾಡಿ ಬಂದಾಗಿಂದ 5 ತಿಂಗಳು ನಮ್ಮ ಓನರ್ ಓಡಿಸಿದ್ರು, ಆಮೇಲೆ ಪೂರ್ತಿ ನಾನೇ ಓಡಿಸಿರೋದು. ಇಬ್ಬರೇ ಡ್ರೈವರು. ಇವತ್ತು 3ನೇ ಡ್ರೈವರು ನಮ್ಮ ಅರ್ಜುನನ್ ಓಡಿಸ್ತಾ ಇರೋದು. ಅನೇ ನಿಧಾನಕ್ಕೆ ಹೋಗಾಯ್ತಾ, ಹುಷಾರು, ಫೋನ್ ಮಾಡಿ ಬೆಳಗ್ಗೆ. ಹಾಂ ಬಾಯ್. ಬೇಜಾರಾಗ್ತೈತೆ ಗಾಡಿ ನೋಡಿದ್ರೆ ಹಾಗೆ. 1.5 ವರ್ಷ ಯಾರ ಕೈಲೂ ಕೊಡದೆ ಗಾಡಿ ಮಡಗಿದ್ದೆ. ಇವತ್ತು ಬೇರೆ ಡ್ರೈವರ್ ಬರ್ತಾವ್ರೆ. ಕಾರಣ ಏನಿಲ್ಲ, ನಮ್ಮದೇ ಇನ್ನೊಂದು ಹೊಸ ಗಾಡಿ ಬರ್ತಾಯಿದೆ. ಹೊಸ ಗಾಡಿಗೆ ಹೋಗ್ಬೇಕು ನಾನು ಇನ್ಮೇಲೆ. ಆ ಗಾಡಿ ಅವರೇ ಓಡಿಸ್ಕೊತಾರೆ, ಇಲ್ಲ ನಮ್ಮ ಓನರ್ ಇಬ್ಬರಲ್ಲಿ ಯಾರೋ ಓಡಿಸ್ಕೊತಾರೆ. ನಾನು ಹೊಸ ಗಾಡಿಗೆ ಹೋಗ್ಬೇಕು. 16 ವೀಲ್ ಹೊಸ ಗಾಡಿ ಬರ್ತೈತೆ. ಈಗ ಸದ್ಯಕ್ಕೆ ಇಲ್ಲಿ ನಮ್ಮದು 12 ವೀಲ್ ನಿಂತಿದೆ ನೋಡಿ. ನೋಡಿದ್ರೆ ನಮ್ಮ 12 ವೀಲು ಇವಾಗ ನಾಳೆ ಈ 12 ವೀಲ್ ತಗೊಂಡು ನಾನು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಒಂದು 2 ಟ್ರಿಪ್ ಈ 12 ವೀಲ್ ಓಡಿಸ್ಬೇಕು. ಯಾಕಂದ್ರೆ ಆ ಡ್ರೈವರ್ ರಜಾ ಹಾಕವನೆ, 12 ವೀಲ್ ಡ್ರೈವರು. ಒಂದು 2 ಟ್ರಿಪ್ 12 ವೀಲ್ ಓಡಿಸ್ಬಿಟ್ಟು ನಿಲ್ಲಿಸ್ತಾ ಅಂದರೆ ನೆಕ್ಸ್ಟು ಹೊಸ ಗಾಡಿನೇ. ಅರ್ಜುನ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾಯಿದ್ದಾವೆ. ಇರಲಿ, ಏನು ಮಾಡೋಕ್ಕಾಗಲ್ಲ, ಯಾವುದು ಶಾಶ್ವತ ಅಲ್ಲ. ಅದನ್ನು ಬೇರೆ ಕಂಪ್ನಿಗೆ ಹೋಗಿಲ್ಲ, ಅದೇ ಕಂಪ್ನಿಯಲ್ಲಿ ಅದೇ ಓನರ್ ಹತ್ರನೇ ಹೊಸ ಗಾಡಿ ಕೊಟ್ಟಿದ್ದಾರೆ. ಇವಾಗ ನಾನು ಹಂಗೂ ಹೋಗಲ್ಲ ಅಂದೆ, ನಾನು ಇದೇ ಗಾಡಿ ಓಡಿಸ್ಕೊತೀನಿ ಅಂದೆ. ನಮ್ಮ ಓನರು ಇಲ್ಲ, ನೀನು ಹೊಸ ಗಾಡಿಗೆ ನೀನೇ ಹೋಗ್ಬೇಕಂತೇಳಿ ಬಲವಂತ ಮಾಡಿದಕ್ಕೆ ಈಗ ಹೊಸ ಗಾಡಿಗೆ ಹೋಗಂಗೆ ಬಂದೈತೆ. ಸದ್ಯಕ್ಕೆ ಇದು ನಮ್ಮ ಓನರ್ದು ಹಳೇ ಗಾಡಿ 12 ವೀಲು. ಬ್ಯಾಟ್ರಿ ಚಾರ್ಜ್ ಇಲ್ಲ ಲೈಟ್ ಆನ್ ಮಾಡೋಕ್ಕೆ. ನೋಡೋಣ ಬರ್ರಿ, ಈಗ ಸದ್ಯಕ್ಕೆ ಹೋಗಿ ಈ ಗಾಡಿಯಲ್ಲಿ ಮಲಿಕೊಳ್ಳೋಣ. ಬೆಳಗ್ಗೆ ಎದ್ದು ಈ ಗಾಡಿ ಲೋಡು ಎಲ್ಲಿಗೆ ಮಾಡ್ಸೋದಂತ ನೋಡೋಣ. ಆಯ್ತು ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೊಪ್ಪಳ ಬಂಕಲ್ಲಿದ್ದೀನಿ ನೋಡಿ. ನಮ್ಮ ಭೀಮಾ ಗಾಡಿಗೆ ಡೀಸೆಲ್ ಹಾಕ್ಸ್ತಾಯಿದ್ದೀನಿ ಇವಾಗ. ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಗೋಕಾಕ್ ಹೋಗೋದು. ಗೋಕಾಕ್ ಖಾಲಿ ಮಾಡ್ಕೊಂಡು ಅಲ್ಲಿಂದ ಒಂದು ರಿಟರ್ನ್ ಬಂದು ಬೆಂಗಳೂರು ಕಡೆ ಲೋಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಹೋಗಿ ಬರೋಷ್ಟೊತ್ತಿಗೆ ಬೇರೆ ಡ್ರೈವರ್ ಬರ್ತಾರೆ. ಈ ಗಾಡಿ ಡ್ರೈವರ್ ಮಾಮೂಲಿ ರೆಗ್ಯುಲರ್ ಡ್ರೈವರ್ ಬರ್ತಾರೆ. ಅವ್ರ ಕೈಲಿ ಗಾಡಿ ಕೊಟ್ಟು ಫುಲ್ಲು ರೆಸ್ಟು. ಎಷ್ಟು ದಿನ ಆಗುತ್ತಂತ ಗೊತ್ತಿಲ್ಲ ರೆಸ್ಟು. ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 20ರಿಂದ 25 ದಿನ ಆಗ್ಬೋದು ಅಂದ್ಕೊಂಡಿದ್ದೀನಿ, ಹೊಸ ಗಾಡಿ ಬರೋವರೆಗೂ. ನೋಡಿ ಇಲ್ಲಿ ಡೀಸೆಲ್ ರೇಟು 99 ರೂಪಾಯಿ 71 ಪೈಸಾ ಕೊಪ್ಪಳದಲ್ಲಿ ಇವಾಗ ತಿಂದು ರೇಟು. ಎಷ್ಟು ದಿನ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಅಲ್ಲಿವರೆಗೂ ಬ್ರೇಕು ಸಿಕ್ಕಾಬಟ್ಟೆ ಬ್ರೇಕು. ಫಸ್ಟ್ ಟೈಮ್ ಸಿಕ್ಕಾಬಟ್ಟೆ ಲಾಂಗ್ ಬ್ರೇಕ್ ತಗೊಂಡಿದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತಂತ ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ.